ಹಾಯ್ ವೀವರ್ಸ್, ವೆಲ್ಕಮ್ ಟು ಕರುನಾಡ ಕೈರುಚಿ ಕ್ರಿಯೇಷನ್ಸ್. ನಾನಿವತ್ತು ತುಳಸಿ ಗಿಡನ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾಳೆ ಶನಿವಾರ ಕಾರ್ತಿಕ ಮಾಸ ಇರೋದ್ರಿಂದ ಉತ್ಥಾನ ದ್ವಾದಶಿ ಇದೆ. ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿನ ಉತ್ಥಾನ ದ್ವಾದಶಿ ಅಂತಲೂ ಸಹ ನಾವು ಕರಿತೀವಿ. ಸೊ ಅವತ್ತು ನಾವು ತುಳಸಿ ವಿವಾಹ ಅಂತ ಮಾಡ್ತೀವಿ. ತುಳಸಿ ಪೂಜೆಗೆ ಸೂಕ್ತವಾದ ಸಮಯ ಸಂಜೆ 5:50ರಿಂದ ಹಿಡಿದು 8 ಗಂಟೆವರೆಗೂ ಮಾಡಬಹುದು. ನಾನಿಲ್ಲಿ ಸೀರೆನ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಗಿಡಕ್ಕೆ ಸೀರೆನ ಉಡ್ಸೋದಕ್ಕೋಸ್ಕರ ತುಳಸಿಯನ್ನು ನಾವು ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡಿ ಪೂಜೆನ ಮಾಡಬಹುದು. ತುಳಸಿಯನ್ನು ಮದುಮಗಳಂತೆ ಅಲಂಕರಿಸಿ ಪೂಜೆ ಮಾಡಬೇಕು ಅಂತಾರೆ. ಹಾಗೆ ನಾವು ನಮ್ಮ ಹತ್ರ ಎಷ್ಟು ಸಾಧ್ಯನೋ ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ನಾವು ಅಲಂಕರಿಸಿ ಪೂಜೆ ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ನಾವು ಅಂಗಳ ಇದ್ದರೆ ಮನೆ ಹತ್ರ ಅಂಗಳದಲ್ಲೇ ತುಳಸಿನ ಪೂಜೆ ಮಾಡಬಹುದು ಅಥವಾ ತುಳಸಿ ಕಟ್ಟೆ ಇರುತ್ತೆ. ಆದರೆ ಸಿಟಿಗಳಲ್ಲಿ ಪಾಟ್ಗಳಲ್ಲಿ ನಾವು ಗಿಡನ ತಂದಿಟ್ಕೊಂಡು ಪೂಜೆನ ಮಾಡ್ತೀವಿ. ಸೊ ಅಲ್ಲಿ ನಮ್ಮ ಹತ್ರ ಎಲ್ಲಿ ಅಂದರೆ ಹಾಲಲ್ಲಿ ಆಗುತ್ತೋ ಆ ಹಾಲಲ್ಲಿ ಅಥವಾ ದೇವ್ರ ಮನೇಲಿ ಆಗುತ್ತೋ ಅಲ್ಲಿ ನಾವು ತುಳಸಿ ಗಿಡನ ಇಟ್ಟು ಆ ಜಾಗದಲ್ಲಿ ನೀಟಾಗಿ ಒರೆಸಿ ರಂಗೋಲಿಯನ್ನೆಲ್ಲ ಹಾಕಿ ನಾವು ತುಳಸಿ ಗಿಡನ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡಬೇಕಾಗತ್ತೆ. ಸೊ ನಾನು ಆಲ್ರೆಡಿ ರಂಗೋಲಿನೆಲ್ಲ ತೋರಿಸಿದ್ದೀನಿ. ಶಂಖ ಚಕ್ರ ಪದ್ಮ ರಂಗೋಲಿ ಹೇಗೆ ಹಾಕೋದು ಅಂತ. ತುಳಸಿನ ಎಲ್ಲಿ ಇಡ್ತೀರಾ ಅಲ್ಲಿ ನೀವು ಶಂಖ ಚಕ್ರ ಪದ್ಮ ಇರೋ ರಂಗೋಲಿನ ಹಾಕಿ. ಹಾಗೆ ಪೂಜೆಗೆ ನಾನು ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಗೆಜ್ವಸ್ತ್ರನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ದೇವಿಗೆ ಮತ್ತು ವಿಷ್ಣು ದೇವರಿಗೆ ಇಬ್ಬರಿಗೂ ಸಹ ಗೆಜ್ವಸ್ತ್ರನ ಎತ್ತಿಟ್ಕೋಬೇಕಾಗತ್ತೆ. ಹಾಗೆ ದೀಪ ನೀವು ಎಷ್ಟು ದೀಪ ಬೇಕಾದರೂ ಹಚ್ಬೋದು. ತುಳಸಿ ಹಬ್ಬದ ದಿನ ಇಷ್ಟೇ ಹಚ್ಚಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ದೀಪಗಳನ್ನ ಹಚ್ಚಿ ಇಡ್ಬೋದು. ತುಳಸಿ ಗಿಡದ ಸುತ್ತಲೂ ನೀವು ದೀಪನ ಹಚ್ಬೋದು. ಮನೆ ತುಂಬನೂ ನೀವು ದೀಪನ ಹಚ್ಬೋದು. ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿಯುತವಾಗಿ ದೀಪನ ಹಚ್ಚಿ. ಹಾಗೆ ಹೂಗಳನ್ನ 1-2-3 ಥರದ ಹೂಗಳನ್ನ ನೀವು ಇಟ್ಕೋಬೇಕಾಗತ್ತೆ. ಬಿಡಿ ಹೂವು ಮತ್ತು ದೇವರಿಗೆ ಏರ್ಸೋದಕ್ಕೆ ಹೂವು ಅವನ್ನೆಲ್ಲದನ್ನು ಸಹ ನೀವು ಇಟ್ಕೊಳ್ಳಿ. ಹಾಗೆ ಒಂದು ಬಟ್ಲಲ್ಲಿ ನೀವು ಕೃಷ್ಣನ ಇಟ್ಕೋಬೇಕಾಗತ್ತೆ. ಕೃಷ್ಣ ಮೂರ್ತಿ ಇಲ್ಲ ಅಂದರೆ ನಿಮ್ಮ ಹತ್ರ ಕೃಷ್ಣ ದೇವ್ರ ಫೋಟೋ ಇದ್ರೂ ಸಹ ಸಾಕಾಗುತ್ತೆ. ಹಾಗೆ ಉಡಿ ತುಂಬೋದಕ್ಕೆ ಅಥವಾ ಮಡಿಲು ತುಂಬೋದಕ್ಕೆ ಏನೆಲ್ಲ ಐಟಮ್ಸ್ ನಾವು ಮಡ್ಲಕ್ಕಿ ತುಂಬ್ತೀವಿ ಅಂತ ಹೇಳ್ತೀವಲ್ಲ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅದೆಲ್ಲದನ್ನು ಸಹ ನೀವು ಇಟ್ಕೋಬೇಕಾಗತ್ತೆ. ಹಣ್ಣು ಅಕ್ಕಿ ಬೆಲ್ಲ ಎಲ್ಲದನ್ನು ಸಹ ನೀವು ಇಟ್ಕೋಬೇಕಾಗತ್ತೆ. ಎಲೆ ಅಡಿಕೆ ಬಳೆ ಹಾಗೆ ಅಕ್ಷತೆ ಹೂವು ಗಂಧ ನೀರು ಮತ್ತು ಪಂಚಾಮೃತ ಅರಿಶಿನ ಕುಂಕುಮ ಎಲ್ಲವನ್ನು ಸಹ ನೀವು ಇಟ್ಕೋಬೇಕಾಗತ್ತೆ. ಹಾಗೆ ದೇವರಿಗೆ ಇಡೋದಕ್ಕೆ ಬ್ಲೌಸ್ ಪೀಸನ್ನು ಸಹ ನೀವು ಇಟ್ಕೊಂಡು ಪೂಜೆನ ಶುರು ಮಾಡಬೇಕಾಗತ್ತೆ. ಪೂಜೆನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಸಂಕಲ್ಪ ಪೂರ್ವಕವಾಗಿಯೇ ನೀವು ಪೂಜೆನ ಮಾಡಬೇಕು. ಹಾಗೆ ದೇವರ ನೈವೇದ್ಯಕ್ಕೆ ನಿಮ್ಮ ಹತ್ರ ಏನು ಪ್ರಸಾದ ಆಗುತ್ತೋ ಆ ಪ್ರಸಾದನ ಮಾಡಿ ಇಡಬೇಕಾಗತ್ತೆ. ನಾನಿಲ್ಲಿ ರಂಗೋಲಿ ಹಾಕಿಲ್ಲ, ವಿಡಿಯೋಗೋಸ್ಕರ ಮಾತ್ರ ನಾನಿಲ್ಲಿ ತುಳಸಿ ಗಿಡನ ಇಟ್ಟು ಸೀರೆನ ಉಡಿಸ್ತಾ ಇದ್ದೀನಿ. ತುಳಸಿ ಗಿಡದ ಸುತ್ತ ರಂಗೋಲಿನ ಹಾಕಿ ನೋಡಿ. ನಾವು ಸೀರೆ ಉಡಿಸೋದ್ರಿಂದ ಸೀರೆಗೆ ಏನು ಗಲೀಜಾಗಬಾರ್ದು ಅಂತ ಹೇಳಿ, ಅಥವಾ ಪಾಟು ಮಣ್ಣಲ್ವಾ ಅದಕ್ಕೋಸ್ಕರ ಸೀರೆ ಏನು ಗಲೀಜಾಗಬಾರ್ದು ಅಂತ ನಾನು ಪೇಪರ್ನ ಫಸ್ಟು ಸುತ್ಕೊಳ್ತಾ ಇದ್ದೀನಿ. ಒಂದು ಪೇಪರ್ ಫೋಲ್ಡ್ ಮಾಡಿ ಅದರೊಳಗಡೆ ಒಂದು ಥ್ರೆಡ್ ಇಟ್ಬಿಟ್ಟು ಪಾಟ್ಗೆ ಪೇಪರ್ನ ನಾನು ನ್ಯೂಸ್ ಪೇಪರ್ನ ಕಟ್ಕೊಳ್ತಾ ಇದ್ದೀನಿ. ತುಳಸಿಗೆ ಅರಿಶಿನ ಕುಂಕುಮ ಎಲ್ಲದನ್ನು ಇಟ್ಟು ಹೂವನ್ನೆಲ್ಲ ಏರಿಸಿ ವಿಷ್ಣು ದೇವ್ರಿಗೂ ಸಹ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ. ತುಳಸಿ ದೇವಿಗೂ ಸಹ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ. ಹಾಗೆ ತುಳಸಿ ಗಿಡದ ಜೊತೆ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಇಟ್ಟು ನೀವು ಪೂಜೆನ ಮಾಡಬೇಕು. ಹಾಗೆ ಮಾವಿನ ಸೊಪ್ಪು ಬಾಳೆ ಎಲೆ ಅದ್ರ ಎಲ್ಲದರಿಂದನೂ ತುಳಸಿ ಗಿಡನ ನೀವು ಅಲಂಕರಿಸಿ ಪೂಜೆನ ಮಾಡಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀವು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಲಭಿಸುತ್ತೆ. ಹಾಗೆ ಮನೆಯಲ್ಲಿರೋರ ಆಯುಸ್ಸೆಲ್ಲವೂ ವೃದ್ಧಿ ಆಗುತ್ತೆ.
ನಾನು ನೆರಿಗೆ ಮಾಡಿ ಇಟ್ಕೊಂಡಿರುವ ಸೀರೆನ ಈಗ ತುಳಸಿ ಗಿಡಕ್ಕೆ ಕಟ್ತಾ ಇದ್ದೀನಿ. ನೀವು ಅಡ್ಜಸ್ಟ್ ಮಾಡಿಕೊಂಡು ಗಿಡಕ್ಕೆ ನೀಟಾಗಿ ತುಳಸಿ ಗಿಡನ ಕಟ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಲೂಸಾಗಿ ಕಟ್ಕೊಂಡು ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ನಂತರ ಆ ಗಂಟನ್ನ ಬಿಚ್ಚಿ ನೀಟಾಗಿ ಟೈಟಾಗಿ ಮೇಲ್ಗಡೆ ಎತ್ತಿ ಕಟ್ಟಬೇಕಾಗತ್ತೆ. ನಾನಿವಾಗ ನೋಡಿ ನೆರಿಗೆಗಳನ್ನೆಲ್ಲ ಸರಿ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದೇವ್ರ ನೈವೇದ್ಯಕ್ಕೆ ಏನಾದರೂ ಪ್ರಸಾದನ ಮಾಡಿ ನೈವೇದ್ಯಕ್ಕೆ ಇಡಿ. ಹಾಗೆ ಧೂಪ ದೀಪ ನೈವೇದ್ಯ ಮತ್ತು ಆರತಿ ಎಲ್ಲವನ್ನು ಮಾಡಿ ಪೂಜೆಯನ್ನು ದೇವರಿಗೆ ಸಲ್ಲಿಸಿ. ಹಾಗೆ ಅದ್ರ ಜೊತೆಗೆ ಘಂಟಾನಾದ, ಜೋರಾಗಿ ಘಂಟಾನಾದ ಮಾಡಬೇಕು ಅಂತಲೂ ಸಹ ಹೇಳ್ತಾರೆ. ತುಳಸಿ ಅಷ್ಟೋತ್ತರ ಹಾಗೆ ವಿಷ್ಣು ಅಷ್ಟೋತ್ತರ ಹೇಳ್ಕೊಂಡು ಪೂಜೆನ ಮಾಡಿ. ಕೆಲವರಿಗೆ ಅಷ್ಟೋತ್ತರಗಳು ಗೊತ್ತಿರುತ್ತೆ ಅಥವಾ ಕೆಲವ್ರಿಗೆ ಮಂತ್ರಗಳು ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೇ ಇರೋರು ವಿಡಿಯೋಗಳನ್ನ ನೋಡಿ ಮಾಡಿ. ಎಷ್ಟೊಂದು ಜನ ವಿಡಿಯೋನ ಮಾಡಿ ಹಾಕಿರ್ತಾರೆ ನೋಡಿ. ಇವಾಗ ನಾನು ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಂಡ ನಂತರ ದಾರನ ಬಿಚ್ಚಿ ಈಗ ಸ್ವಲ್ಪ ಮೇಲೆತ್ತಿ ಟೈಟಾಗಿ ಇವಾಗ ದಾರನ ಕಟ್ಕೊಳ್ತಾ ಇದ್ದೀನಿ. ನಾನು ಈಸಿಯಾಗಿರೋ ಮೆಥಡಲ್ಲಿ ಸ್ಯಾರಿ ಹೇಗೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಪಲ್ಲು ಏನು ತೆಗೆದಿಟ್ಕೊಂಡಿದ್ದೆ ಫೋಲ್ಡ್ ಮಾಡಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈಗ ಇದನ್ನು ನಾನು ತುಳಸಿ ಗಿಡದ ಸುತ್ತ ಒಂದು ರೋಲ್ನ ಮಾಡ್ತೀನಿ. ಯಾವ ರೀತಿ ತೆಗೆದುಕೊಳ್ತೀನಿ ಅಂತ ನೋಡಿ. ಇವಾಗ ಈ ರೀತಿ ನೀವು ಒಂದು ರೋಲ್ ಮಾಡಬೇಕಾಗತ್ತೆ. ಅಥವಾ ಮೇಲ್ಗಡೆ ಸ್ಟಿಕ್ನ ಕಟ್ಟಿ ಅದಕ್ಕೂ ನೀವು ಸಹ ಸ್ಯಾರಿ ಹೇಗೆ ಉಟ್ಕೊಳ್ತೀವಿ ಆ ರೀತಿ ಹಾಕ್ಬೋದು. ಬಟ್ ನಾನು ಈ ರೀತಿ ಸ್ಯಾರಿನ ಉಡಿಸಿ ತೋರಿಸ್ತಾ ಇದ್ದೀನಿ. ದೇವರಿಗೆ ನೀವು ಆರತಿ ಹಾಡು ಹಾಗೆ ತುಳಸಿ ಹಾಡು ಅಥವಾ ದೇವಿ ಹಾಡುಗಳನ್ನ ಹಾಡಿ ನೀವು ಪೂಜೆನ ಸಲ್ಲಿಸ್ಬೋದು. ಪೂಜೆ ಎಲ್ಲ ಮುಗಿದ ನಂತರ ಬಂದಿರೋ ಮುತ್ತೈದರಿಗೆ ಅರ್ಶಿನ ಕುಂಕುಮ ಪ್ರಸಾದನ ಕೊಡಿ. ಹಾಗೆ ಅವ್ರಿಗೆ ಮಡಿಲನ್ನ ತುಂಬಿ ಕಳಿಸಿ. ಅಥವಾ ನಿಮ್ಮ ಹತ್ರ ಏನಿರುತ್ತೆ ಬ್ಲೌಸ್ ಪೀಸು, ತೆಂಗಿನಕಾಯಿ ಎಲ್ಲವನ್ನು ಇಟ್ಟು ಬಳೆನೆಲ್ಲ ಇಟ್ಟು ಅವ್ರಿಗೆ ಅರ್ಶಿನ ಕುಂಕುಮನ ಕೊಡಿ. ನೋಡಿ, ನಾನು ಪಲ್ಲುನ ಒಂದು ರೌಂಡ್ ತೆಗೆದುಕೊಂಡ ನಂತರ ಮತ್ತೆ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದೊಂದು ನೆರಿಗೆನೂ ಸಹ ನೀಟಾಗಿ ಮಾಡ್ಕೊಳ್ಳಿ. ಆವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಸೆಟ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಸೆಟ್ ಮಾಡ್ಕೊಳ್ಳಿ ನೆರಿಗೆಗಳನ್ನೆಲ್ಲ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಷ್ಟನ್ನೇ ಮಾಡಿ ಅಲಂಕರಿಸ್ಬೋದು. ಅಥವಾ ಇನ್ನೂ ಜಾಸ್ತಿ ಅಲಂಕಾರ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಅಲಂಕಾರನ ಮಾಡ್ಬೋದು. ನಾನು ಮಾಡಿದ್ದೀನಿ ನೋಡಿ. ಇದಾದ ನಂತರ ನಾನು ಸೊಂಟಕ್ಕೆ ಒಂದು ಸಣ್ಣ ದಾರನ ಕಟ್ತೀನಿ. ಅಂದರೆ ಒಂದು ಶೇಪ್ ಬರಬೇಕಲ್ವ, ಹೆಣ್ಮಕ್ಳಿಗೆ ಸೊಂಟ ಹೇಗೆ ಸಣ್ಣ ಕಾಣುತ್ತೆ ಅದೇ ರೀತಿ ಒಂದು ಶೇಪ್ ಬರೋದಕ್ಕೋಸ್ಕರ ಒಂದು ದಾರದಿಂದ ಮೊದಲು ಟೈಟಾಗಿ ಕಟ್ಕೊಂಡು ನಂತರ ನಾನು ಡಾಬ್ನ ಹಾಕ್ತೀನಿ. ನೀವು ತುಳಸಿ ಹಬ್ಬದ ದಿನ ನೆಲ್ಲಿಕಾಯಿ ದೀಪನೂ ಸಹ ಹಚ್ಬೋದು. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೆಲ್ಲಿಕಾಯಿ ದೀಪನ ಹಚ್ಚಿ 5, 9, 16 ಈ ರೀತಿ ಎಲ್ಲ ಹಚ್ತಾರೆ. ನಿಮ್ಮಿಂದ ಎಷ್ಟು ಸಾಧ್ಯ, ನಿಮಗೆ ಎಷ್ಟು ನೆಲ್ಲಿಕಾಯಿ ಸಿಗುತ್ತೆ ಅಂತ ನೋಡಿಕೊಂಡು ನೆಲ್ಲಿಕಾಯಿ ದೀಪನೂ ಸಹ ಹಚ್ಬೋದು. ಹಚ್ಚಿ ತುಂಬ ಒಳ್ಳೆಯದು ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ. ದೇವ್ರ ಮನೆಗಳಲ್ಲಿ ಹೇಗೆ ರಂಗೋಲಿ ಹಾಕೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಈಗ ನಿಮ್ಮ ಹತ್ರ ಏನು ಒಡವೆಗಳಿರುತ್ತೆ ಆ ಒಡವೆಗಳನ್ನ ಹಾಕಿ ಅಲಂಕರಿಸಿ. ಹಾಗೆ ನೀವು ಕೈ ಕಾಲನ್ನು ಎಲ್ಲದನ್ನು ದೇವರಿಗೆ ಏರಿಸ್ತೀನಿ ಅಂದರೆ ಅದನ್ನು ಸಹ ನೀವು ಹಾಕ್ಬೋದು. ನೋಡಿ, ನಾನು ಕೈ ಮತ್ತು ಕಾಲನ್ನು ಸಹ ಹಾಕ್ತಾ ಇದ್ದೀನಿ. ಮೊದಲು ನಾನು ಕೈನ ಈ ರೀತಿ ಒಳಗಡೆಯಿಂದ ತೆಗೆದುಕೊಂಡು ಸೇರಿಸ್ತಾ ಇದ್ದೀನಿ. ಈಗ ಕಾಲನ್ನು ಸಹ ನಾನಿಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೀರೆ ಕೆಳಗಡೆಯಿಂದ ಕಾಲನ್ನ ತೆಗೆದುಕೊಂಡು ಸೀರೆ ಲೇಯರಿಂದ ಫೋಲ್ಡ್ ಮಾಡಿ ಪಿನ್ ಹಾಕಿ. ಆಗ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಸಹ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ನಾವು ಈಸಿಯಾಗಿ ಬೇಗನೆ ಉಡಿಸ್ಬೋದು. ತುಳಸಿ ಗಿಡಕ್ಕೆ ನೀವು ಮುಖವಾಡನೂ ಸಹ ಏರಿಸ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ.
ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನಿಮ್ಮ ಹತ್ರ ಯಾವ ರೀತಿ ಒಡವೆಗಳಿರುತ್ತೆ ಆ ಒಡವೆಗಳನ್ನೆಲ್ಲ ಏರಿಸಿ ಭಕ್ತಿಯಿಂದ ಪೂಜೆ ಮಾಡಿ. ನೋಡಿ ಅಲಂಕಾರ ಎಲ್ಲ ಆದಮೇಲೆ ದೇವಿ ಹೇಗೆ ಕಾಣಿಸ್ತಾ ಇದೆ, ತುಳಸಿ ಗಿಡ ಹೇಗೆ ಕಾಣಿಸ್ತಾ ಇದೆ, ನಾನು ಸುತ್ತ ಒಂದು ರೌಂಡು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ.